ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್, ಮಾಜಿ ಶಾಸಕರು ವೈ.ಎ. ನಾರಾಯಣಸ್ವಾಮಿರವರು, ಹಾಲಿ ಶಾಸಕರು ಜಿ.ಕೆ. ವೆಂಕಟಶಿವಾರೆಡ್ಡಿರವರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ, ಈ ಭಾಗದ ಗಣ್ಯರು, ಹಿರಿಯರು, ಜನಸಾಮಾನ್ಯರು ಎಲ್ಲರೂ ನೂತನ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಪುಂಗನೂರು ಕ್ರಾಸ್ ಬಳಿ ಶ್ರೀನಿವಾಸಪುರ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಈ ಭಾಗದ ಎಲ್ಲಾ ಗ್ರಾಮಗಳ ಭಕ್ತರು ದೇವರು ಕೃಪೆಗೆ ಪಾತ್ರರಾಗಿ ಪ್ರಸಾದ ವಿನಿಯೋಗ ಸ್ವೀಕರಿಸಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಈ ದೇವಾಲಯದ ಕಾರ್ಯದರ್ಶಿಯಾದ ಎನ್.ವಿ. ಶ್ರೀರಾಮ್ ರೆಡ್ಡಿ ನಾಳೆ 5ನೇ ತಾರೀಕಿಗೆ 37 ವರ್ಷ ಪೂರ್ತಿಯಾಗಿ 6ನೇ ತಾರೀಕಿಗೆ 38ನೇ ವರ್ಷಕ್ಕೆ ಬೀಳುತ್ತೆ. ನಾನು ಕಾರ್ಯದರ್ಶಿಯಾಗಿಲ್ಲಿ ಸಂಬಳ ಇಲ್ಲದೆ ದೇವ್ರ ಸೇವೆ ಮಾಡಿಕೊಂಡು ದೇವಸ್ಥಾನ ಅಭಿವೃದ್ಧಿಗೋಸ್ಕರ ದುಡಿತಾ ಇದ್ದೇವೆ. ನನ್ನ ಹಾಗೆ ಇನ್ನೂ ಅನೇಕ ಜನ ದುಡಿತಾ ಇದ್ದಾರೆ. ಭಗವಂತನು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಸೆ. ಇವಾಗ ಇಲ್ಲಿ ನಿನ್ನೆ ಜೂನ್ 26ಕ್ಕೆ 50 ವರ್ಷ ಆಯಿತು ಈ ಶನೇಶ್ವರ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆಯಾಗಿ. ಶನೇಶ್ವರನನ್ನು ನೋಡಿದ ಮೇಲೆ ಆಂಜನೇಯನನ್ನು ನೋಡಬೇಕು ಅಂತ ಎಲ್ಲ ಶಾಸ್ತ್ರಗಳು ಹೇಳ್ತವೆ. ಆದರೆ ಅವಕಾಶ, ಸಮಯ, ಭಗವಂತನ ಪ್ರೇರಣೆ ದೊರೆಯಲಿಲ್ಲ ಇದುವರೆಗೂ. ಈಗ 2 ತಿಂಗಳಿಂದ ಪ್ರಯತ್ನ ಪಟ್ಟ ಆಂಜನೇಯನ ಅನುಗ್ರಹದಿಂದ ಅತಿ ವೇಗವಾಗಿ ಶೀಘ್ರವಾಗಿ ಆಂಜನೇಯನೇ ಇಲ್ಲಿ ಬಂದು ನಿಲ್ತಿದ್ದಾನೆ. ಇಂಥ ಆಂಜನೇಯನು ನಮ್ಮ ತಾಲ್ಲೂಕಿಗೆ ದೊಡ್ಡವನು. ಇಂಥ ದೊಡ್ಡ ಆಂಜನೇಯನನ್ನು 1.5 ತಿಂಗಳಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲ ಮಹನೀಯರುಗಳಿಗೂ ನಮ್ಮ ಕಮಿಟಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಅಭಿವೃದ್ಧಿ ಕಾರ್ಯಗಳು ಇದ್ದು ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ಇನ್ನೂ 5 ಕೋಟಿ ರೂಪಾಯಿ ಇವಾಗ ತಕ್ಷಣ ಬೇಕಾಗಿದೆ. ಈ ಆಂಜನೇಯ ಸ್ವಾಮಿ ನಿರ್ಮಾಣಕ್ಕೆ ಇನ್ನೂ 50 ಲಕ್ಷ ಬೇಕು. ಎಲ್ಲಕ್ಕೂ ಭಕ್ತಾದಿಗಳು ಸಹಕರಿಸಬೇಕಾಗಿ ಕೋರ್ತೇವೆ. ಅದು ಅಲ್ದಿರ ಈ ಮಹಾನುಭಾವ ಆಂಜನೇಯ ಇನ್ನು ಮುಂದೆ ನಡೆಯುವ ಎಲ್ಲ ಕಾರ್ಯಗಳಿಗೂ ನಮಗೆ ಭುಜದ ಮೇಲೆ ಇದ್ದು ನಮಗೆ ಪ್ರೇರೇಪಣೆ ಕೊಟ್ಟು ಎಲ್ಲರ ಸಹಕಾರದಿಂದ ನೆರವೇರಿಸ್ಕೊಳ್ತಾನೆ ಅಂತ ಆಸೆ ಇದೆ. ಹಾಗೆ ಆಗುತ್ತೆ ಅನ್ನೋ ಒಂದು ಧೈರ್ಯನೂ ಇದೆ. ಆ ಭಗವಂತನ ಪ್ರೇರಣೆಯಿಂದ ಇಲ್ಲಿ ನಡೀತಕ್ಕಂಥ ಸೇವಾ ಕಾರ್ಯಗಳು ನಿನ್ನೆ ಶನಿವಾರ, ಮೊದಲನೇ ಶನಿವಾರ 16,000 ಜನ ದರ್ಶನಕ್ಕೆ ಬಂದಿದ್ರು. ನಾವು ಪ್ಲೇಟ್ಗಳ ಲೆಕ್ಕ 16,000 ಜನ ನಿನ್ನೆ ಪ್ರಥಮ ಶನಿವಾರ. ನಾಳೆ 2ನೇ ಶನಿವಾರಕ್ಕೆ 25,000 ಜನ ಬರ್ತಾರೆ. 3ನೇ ಶನಿವಾರಕ್ಕೆ 30,000 ಜನ ಬರ್ತಾರೆ. ಅಂತೂ ಇಂತೂ 1 ಕೋಟಿ ಜನ ಬರುವ ಅವಕಾಶ ಇದೆ ಇಲ್ಲಿ. ಆ ಭಗವಂತನ ಆಶೀರ್ವಾದ ಕರ್ಕೊಳ್ತಾನೆ, ಆಶೀರ್ವಾದ ಮಾಡ್ತಾನೆ, ಎಲ್ರಿಗೂ ಅನುಕೂಲ ಮಾಡ್ತಾನೆ. ಹೇಳಬೇಕು ಅಂದರೆ ನಮ್ಮ ಜೋಬಿಯಲ್ಲಿರುವ ದೇವರು ಇವರು. ನಾವು ಎಷ್ಟು ನೆನೆದರೆ, ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದರೆ ಅಷ್ಟು ಅನುಗ್ರಹ ಅವರಿಂದ ಇದೆ. ದಯವಿಟ್ಟು ಎಲ್ಲರೂ ಬಂದು ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಬೇಕಾಗಿ ಈ ಮೂಲಕ తమ్మನ್ನು ಬೇಡಿಕೊಳ್ಳುತ್ತೇವೆ. వాళ్ళన్నీ ప్రేమ చేతికి ఆ పేపర్లు ఇచ్చాను. ఆ కంపెనీ అది దాని పేరు రాసి నేను ఎవరిని మాట్లాడేది అది తీసుకుంటే నేను మాట్లాడి చెప్తాను. ఇప్పుడు నాకు పర్మిషన్ ఇచ్చేయ, నేను అర్జెంట్లో ఉన్నా. అర్జెంట్ నాకు ఎక్కడ తిరిగి నీళ్ళు పర్లల్లా దాంట్లో. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀನಿವಾಸಪುರ ತಾಲೂಕು ಪುಂಗನೂರು ಕ್ರಾಸು ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ವೈಭವದಿಂದ ಅಭಯಾಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಇದು ಬಹಳ ಉತ್ತಮವಾದಂಥ ಒಂದು ಕಾರ್ಯ. ಅದೇ ರೀತಿಯಾಗಿ ಸುಮಾರು 7 ಅಡಿ ಇರತಕ್ಕಂಥ ಅಭಯಾಂಜನೇಯ ಸ್ವಾಮಿನ ಇಂದು ಕಾರ್ಯಕ್ರಮದಿಂದ ಪ್ರತಿಷ್ಠಾಪಿಸಲಾಗಿದೆ. ಇದರ ವಿಶೇಷ ಏನಪ್ಪಾ ಅಂದ್ರೆ ಈ ಕ್ಷೇತ್ರದಲ್ಲಿ
ಜ್ಯೇಷ್ಠಾದೇವಿ ನೀಳಾದ ಸಮೇತ ಇರ್ತಕ್ಕಂಥ ಶನೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಅದೇ ರೀತಿಯಾಗಿ ಅಭಯಾಂಜನೇಯ ಸ್ವಾಮಿಯ ಒಂದು ಅನುಗ್ರಹವನ್ನ ಪಡ್ಕೊಂಡು ಭಕ್ತರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ, ಈ ಒಂದು ಮಹೋತ್ಸವನ್ನ ಇಂದು ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಇದರ ವಿಶೇಷ ಏನಪ್ಪಾ ಅಂದ್ರೆ ಬಹಳ ವಿಶೇಷ. ಎಲ್ಲಾ ಕಡೆ ಅಭಯಾಂಜನೇಯ ಸ್ವಾಮಿ ಇರ್ತದೆ, ಆದ್ರೆ ಇಲ್ಲಿರ್ತಕ್ಕಂಥ ವಿಶೇಷ ಏನಪ್ಪಾ ಅಂದ್ರೆ ವಸ್ತಸ್ಥಳದಲ್ಲಿ ರಾಮ ಸೀತಾ ಇರ್ತಕ್ಕಂಥ ಒಂದು ಬಿಂಬವನ್ನ ನಾವು ಕಾಣಬಹುದು. ಇದರಿಂದ ಪೂಜೆ ಮಾಡಿದ ಒಂದು ಫಲ ನಮಗೂ ಸಿಗತ್ತೆ, ಅದೇ ರೀತಿಯಾಗಿ ಅಭಯಾಂಜನೇಯ ಒಂದು ಫಲನೂ ಸಿಗತ್ತೆ. ಆದ್ರಿಂದ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಆ ಭಗವಂತ ಎಲ್ಲರಿಗೂ ಕಾಪಾಡ್ಕೊಂಡ್ಬರ್ಲಿ. ಅದೇ ರೀತಿಯಾಗಿ ಈ ಕ್ಷೇತ್ರದ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು, ಹಾಗೆ ಮಾಜಿ MLA ಆಗಿರ್ತಕ್ಕಂಥ ಎ ನಾರಾಯಣ ಸ್ವಾಮಿ ಅವರು, ಹಾಗೆ ಮುಖ್ಯ ಅತಿಥಿಗಳು ಗಣ್ಯರು ಎಲ್ಲರೂ ಸಹ ಬಂದು ಆ ದೇವರನ್ನ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತಗೊಂಡು ಎಲ್ಲರೂ ಇದಾದ್ರು. ಆದ್ರಿಂದ ಎಲ್ಲರಿಗೂ ಆ ಭಗವಂತವನ್ನು ಒಳ್ಳೇದ್ ಮಾಡಲಿ ಅಂತ ನನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಆದ್ರಿಂದ ನಮ್ಮ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟಿನ ಬಹಳ ಪ್ರಯತ್ನದಿಂದ ಈ ಒಂದು ಕಾರ್ಯವನ್ನ ಸುಮಾರು 2 ತಿಂಗಳ ಒಳಗಡೆ ಈ ಒಂದು ಕಾರ್ಯವನ್ನ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಒಂದು ಪರವಾಗಿ ಎಲ್ಲಾ ಸದಸ್ಯರ ಪರವಾಗಿ ಸಹ ಆ ಒಂದು ಕಮಿಟಿಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಸುಮಾರು 20 ರಿಂದ 25 ಸಾವಿರ ಜನ ಬಂದು ಹೋಗ್ತಾರೆ. ಆದ್ರಿಂದ ಈ 4-5 ಶನಿವಾರಗಳಲ್ಲಿ ಸಹ ವಿಶೇಷವಾಗಿ ಸ್ವಾಮಿಗೆ ವಿಶೇಷ ಅಲಂಕಾರ, ಹೂವಿನ ಅಲಂಕಾರ ಎಲ್ಲ ಒಂದು ಕಾರ್ಯಕ್ರಮಗಳು ನಡೆಯುತ್ತದೆ. ಆದ್ರಿಂದ ಸಾವಿರಾರು ಜನ ಇಲ್ಲಿ ಬಂದು ಹೋಗ್ತಾರೆ. ಎಲ್ಲ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲಾ ಕಡೆಯಿಂದ ಸಹ ಇಲ್ಲಿ ಬಂದು ಈ ದೇವರ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಎಲ್ಲರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ತಮ್ಮಲ್ಲಿ ಒಂದು ಮಾತು, ಈ ದಿನ ಈ ಪುಂಗನೂರು ಕ್ರಾಸು ಪವಿತ್ರ ಪುಣ್ಯಕ್ಷೇತ್ರ ಹೆಸರು ಪಡೆದ ಈ ದಿನ ಒಂದು ಆಂಜನೇಯ ಸ್ವಾಮಿ ಒಂದು ಪ್ರತಿಷ್ಠಾ ಕಾರ್ಯಕ್ರಮ, ನಿಮ್ಮ ಒಂದು ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಈ ದಿನ ಪ್ರತಿಷ್ಠೆ, ಲೋಕ ಸಮಸ್ತ ಜನತೆಗೆ ದೇವರು ಯಾವ ರೀತಿ ಆಶೀರ್ವಾದ ಸಂಕಲ್ಪ ಸಿಗುತ್ತೆ? ಅತ್ಯಂತ ಉತ್ತಮವಾದ ಒಂದು ಫಲವನ್ನೇ ಕೊಟ್ಟಿರ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ಶಾಸ್ತ್ರ ಪ್ರಕಾರವಾಗಿ ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಿನ್ನೆಯಿಂದ ಸಹ ಈ ಒಂದು ಪ್ರತಿಷ್ಠಾ ಕಾರ್ಯಕ್ರಮ ಮಹೋತ್ಸವವನ್ನು ಕೂಡ ನೆರವೇರಿತು. ಆದ್ದರಿಂದ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಸಹ ಭಗವಂತ ಒಳ್ಳೇದ್ ಮಾಡ್ತಾ ಇದ್ದಾನೆ. ಆದ್ದರಿಂದನೇ ಎಲ್ಲರ ಭಕ್ತರ ಒಂದು ಕೋರಿಕೆಯಿಂದನೇ ಈ ಒಂದು ಅಭಯಾಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಿಸಾಗಿರ್ತಕ್ಕಂಥದ್ದು. ಅದು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಪ್ರತಿಷ್ಠೆ ಮಾಡ್ಬೇಕಾದ್ರೆ ಸುಮಾರು ತಿಂಗಳ ಕಾಲ, ವರ್ಷಗಳ ಕಾಲ ಬೇಕು. ಆದ್ರೆ ಇಲ್ಲಿ ಕೇವಲ 2 ತಿಂಗಳಲ್ಲೇ ಈ ಒಂದು ಭಗವಂತನ ಅನುಗ್ರಹದಿಂದ, ಅವರ ಅನುಗ್ರಹದಿಂದ, ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಲಾಗಿತ್ತು. ಆದ್ರೆ ಎಲ್ಲರಿಗೂ ಸಹ ಆ ಭಗವಂತ ಒಳ್ಳೇದ್ ಮಾಡಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಕಾಂಕ್ಷೆ ಏನು ಅಂದ್ರೆ ಪುಂಗನೂರು ಕ್ರಾಸ್ ಈ ದೇವಸ್ಥಾನದ ಟೆಂಪಲ್ ಕಾಂಪ್ಲೆಕ್ಸ್ ಇದೆ, ದೇವಸ್ಥಾನಗಳ ಸಂಕೀರ್ಣ. ಇಲ್ಲಿಗೆ ಒಬ್ಬ ಭಕ್ತಾದಿ ಬಂದ ಮೇಲೆ ಎಲ್ಲ ದೇವರುಗಳ ದರ್ಶನ ಮಾಡ್ಕೊಂಡು ಆಚೆ ಹೋಗ್ಬೇಕು. ಆ ರೀತಿ ಎಲ್ಲ ದೇವರುಗಳ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆಸೆ ನಮಗೆಲ್ರಿಗೂ ಇದೆ. ಹಾಗಾಗಿ ತಾವೆಲ್ಲ ನೋಡಿದ್ದೀರಿ, ಸುಮಾರು 7 ಗರ್ಭಗುಡಿ ಕಟ್ಟಿದ್ದೇವೆ, 7 ದೇವರುಗಳ ಪ್ರತಿಷ್ಠಾಪನೆ ಆಗ್ತದೆ. ಇವಾಗ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಲ್ರೆಡಿ ಆಗೋಗಿದೆ. ಆಂಜನೇಯ ಸ್ವಾಮಿಯ ಒಂದು ಶಕ್ತಿ ಸಾಮರ್ಥ್ಯ ನಿಮಗೆಲ್ಲ ಗೊತ್ತಿದೆ. ಯಾವುದೇ ಅಂದ್ಕೊಂಡ ಕೆಲಸ ಯಾವುದೂ ನಿಲ್ಲುವುದಿಲ್ಲ. ಹಾಗಾಗಿ ಆಂಜನೇಯನ ಕೃಪಾ ಕಟಾಕ್ಷ ಭಾಳ ಅತ್ಯಂತ ಅವಶ್ಯಕವಾಗಿ ಈ ದೇವಸ್ಥಾನಕ್ಕೂ ಬೇಕಾಗಿದೆ, ನಾಗರಿಕರಿಗೂ ಬೇಕಾಗಿದೆ. ಈ ಸಮಾಜದಲ್ಲಿ ಒಳ್ಳೆಯ ವಿಚಾರಧಾರೆಯನ್ನು ಪ್ರಚಾರ ಮಾಡಲು ಬೇಕಾಗಿದೆ. ನಾವೆಲ್ಲರೂ ಸೇರಿ ಸನಾತನ ಧರ್ಮವನ್ನು ಮುಂದುವರಿಸಬೇಕಾಗಿದೆ. ಸನಾತನ ಧರ್ಮ ಸ್ಥಾಪನೆ ಮಾಡಿದ ನಾವಲ್ಲ, ಆದರೆ ಆ ಧರ್ಮದಲ್ಲಿ ಹುಟ್ಟಿದ್ದು ನಾವೆಲ್ಲರೂ ಸೇರಿ ಆ ಧರ್ಮಕ್ಕೆ ಎಲ್ಲೂ ಚ್ಯುತಿ ಆಗದ ಹಾಗೆ ಮುಂದುವರಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾ ಇದ್ದೇನೆ. ಹಾಗಾಗಿ ಪ್ರಪಂಚದಲ್ಲಿರುವ ಎಲ್ಲ ಧರ್ಮಗಳ ಪೈಕಿ ಸನಾತನ ಧರ್ಮ ಒಂದೇ ಅಹಿಂಸಾ ಮಾರ್ಗವನ್ನು ಒತ್ತಿ 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 ಹೇಳ್ತಾ ಇದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಎಲ್ಲರನ್ನೂ ಸ್ವೀಕಾರ ಮಾಡಿ ಅವರಿಗೆ ರಕ್ಷಣೆ ಮಾಡುವಂತ ಹೇಳ್ಕೊಡೋ ಒಂದೇ ಒಂದು ಧರ್ಮ ಈ ಭೂಮಿ ಮೇಲಿದ್ದರೆ ಅದು ಸನಾತನ ಹಿಂದೂ ಧರ್ಮ ಮಾತ್ರ. ಹಾಗಾಗಿ ಸನಾತನ ಹಿಂದೂ ಧರ್ಮದ ಅಡಿಯಲ್ಲಿ ಆ ಧರ್ಮವನ್ನು ಪ್ರಚಾರ ಪ್ರಸಾರ ಮಾಡೋದಕ್ಕೆ ಮತ್ತು ಆ ಧರ್ಮವನ್ನು ಮುಂದುವರಿಸೋದಕ್ಕೆ ನಾವೆಲ್ಲರೂ ಸೇರಿ ಕಂಕಣಬದ್ಧರಾಗಿ ನಿಂತಿದ್ದೇವೆ. ಈ ಕ್ಷೇತ್ರಕ್ಕೆ, ಸುಕ್ಷೇತ್ರಕ್ಕೆ ಬಹಳ ದೊಡ್ಡ ಸಾವಿರಾರು ಅಸಂಖ್ಯಾತ ಜನರ, ಲಕ್ಷಾಂತರ ಜನರ ಒಂದು ಭಕ್ತಿ ಭಾವನೆಗಳು ಇಲ್ಲಿ ವಿಲೀನ ಆಗಿದೆ.
ಹಾಗಾಗಿ ಈ ಕ್ಷೇತ್ರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯೋಕ್ಕೆ ಮತ್ತು ಬೆಳೆಯೋಕ್ಕೆ ಸಾಧ್ಯ. ಹಾಗಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದರ ಮುಂದುವರೆದ ಭಾಗವೇ ಇವತ್ತಿನ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ. ಈ ಪ್ರತಿಷ್ಠಾಪನೆಗೆ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೆ, ನೆರವು ನೀಡಿದಂಥ ಎಲ್ಲ ದಾನಿಗಳಿಗೆ, ಶ್ರಮಪಟ್ಟಂಥ ಟ್ರಸ್ಟ್ನ ಎಲ್ಲ ಸದಸ್ಯರುಗಳಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನನಗೆ ಒಂದೇ ಒಂದು ಆಸೆ, ಈ ಉತ್ತರ ಕರ್ನಾಟಕದಿಂದ ಎಲ್ಲರೂ ತಿರುಪತಿಗೆ ಪಾದಯಾತ್ರೆ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ. ಆ ಪಾದಯಾತ್ರೆ ಮಾಡ್ಗೇರ್ ಕ್ರಾಸಿಂದ ಮದನಪಲ್ಲಿ ಮುಖಾಂತರ ಹಂಗೆ ಹೋಗುತ್ತೆ. ನನಗೇನು ಆಸೆ ಅಂದರೆ ಮಾಡ್ಗೇರ್ ಕ್ರಾಸಿಂದ ಮುಂದೆ ಬಂದು ಮನ್ನಯ್ಯನಪಲ್ಲಿ ಕ್ರಾಸಲ್ಲಿ ತಿರುಗಿಕೊಂಡು ಬಂಡಪಲ್ಲಿ, ಆರ್ಕುಂಟ, ಪೈಪಲ್ಲಿ, ಮಣಿಗಾನಪಲ್ಲಿ ಈ ಮುಖಾಂತರ ಇಲ್ಲಿ ಬಂದು ಹಾಲ್ಟ್ ಇದ್ದು ಇಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ವಿಶ್ರಾಂತಿ ತಗೊಂಡು ಬೆಳಗ್ಗೆ ಸ್ನಾನಗೀನ ಮಾಡಿಕೊಂಡು ಮುಂದುವರಿಬೇಕು ತಿರುಪತಿಗೆ ಅಂತೇಳಿ ಅದು ಸರ್ಕ್ಯೂಟ್ ಮಾಡಬೇಕು ಅಂತ ಆಸೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನೆಲ್ಲರಿಗೂ ಇವತ್ತು ಈ ಕಾರ್ಯಕ್ರಮ ಪಾಲ್ಗೊಂಡ ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ದಾನಿಗಳಿಗೆ, ಎಲ್ಲ ಟ್ರಸ್ಟೀಸ್ಗೆ, ಎಲ್ಲ ಹರಿಚರ ಗುರುಮೂರ್ತಿಗಳಿಗೆ ಎಲ್ರಿಗೂ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನಿಮಗೂ ಸಹ. ಸುಳ್ಳು ಹೇಳುದು 50 ವರ್ಷಗಳ ಹಿಂದೆ ಇದು ಪ್ರಾರಂಭ ಮಾಡಿದ್ದು. ಇದನ್ನು ಈ ಜೊತೆಗೆ ಅವಾಗ ಈ ಭೈರವೇಶ್ವರ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿದೆಯಲ್ಲ, ಸೀತಪುರ, ಆ ದೇವಸ್ಥಾನ ಕಟ್ಟಿದ್ರು. ಆಮೇಲೆ ಅದಕ್ಕೂ ಆವಾಗಲೂ ಸಹಾಯ ಮಾಡ್ಕೊಂಡು ಬಂದಿದ್ದೇವೆ. ನಾನು ಈ ದೇವಸ್ಥಾನ ಉಸ್ತುವಾರಿ ತಗೊಳ್ಳೋಕೆ ಮೊದಲು, ನಾನು ಈ ದೇವಸ್ಥಾನ ಉಸ್ತುವಾರಿ ತಗೊಂಡು ಲೋಕಸೇವಾ ಟ್ರಸ್ಟಿಗೆ ಅಧ್ಯಕ್ಷನಾದ ಮೇಲೆ ನಾನೇನು ಇವಾಗ ಈ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ವಿ ನಾವೆಲ್ಲರೂ ಸೇರಿ. ಅದಕ್ಕೆ ಮೊದಲೇ ಇಲ್ಲಿರುವ ಹಳೇ ಶನಿವಾರ ದೇವಸ್ಥಾನಕ್ಕೆ, ಕಲ್ಯಾಣ ಮಂಟಪಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಿಸಿದ್ವಿ. ಎಲ್ಲ ರೀತಿಯ ಸಹಕಾರ, ಈ ಲೈಮಾಸ್ ಲೈಟ್ ಆಗ್ಬೋದು, ಸಿಮೆಂಟ್ ರೋಡ್ ಆಗ್ಬೋದು, ಇನ್ನೇ ಯಾವುದೇ ಮೂಲಭೂತ ಸೌಕರ್ಯ ಎಲ್ಲರೂ ಕಾಸು ಕೊಡ್ಕೊಂಡು ಬರ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ನನಗೂ ಈ ಕ್ಷೇತ್ರಕ್ಕೂ ವಿಶೇಷವಾದ ಬಾಂಧವ್ಯ ಮತ್ತು ಸಂಬಂಧ. ಆ ಸಂಬಂಧದಿಂದ ಇವತ್ತು ಹೊಸದಾಗಿ ಕಟ್ಟಬೇಕು ಅಂತೇಳಿ ನಾವು 7 ವರ್ಷ ಆಯ್ತು ಪೂಜೆ ಮಾಡಿ ಶುರು ಮಾಡಿದ್ದೀವಿ, ಕಟ್ತಾ ಇದ್ದೀವಿ. ಮುಕ್ಕಾಲು ಭಾಗ ಮುಗಿದಿದೆ, ಕಾಲು ಭಾಗ ಬಾಕಿ ಇದೆ. ಅದು 2 ವರ್ಷದಲ್ಲಿ ಮುಗಿಸ್ಬೇಕು ಅಂತ ಆಸೆ ಇದೆ. ధాన్యం పశుం బహుపుత్రలాభం శతసంవత్సరం దీర్ఘమాయుః ఆయుర్ధ అగ్నే హవిషోర్షాణో కృతప్రదీపో కృతయో నివేదే కృతం వేత్వా మధుచారగవ్యం విదేవ పుత్రమవిరక్షతా దివం. ಶ್ರೀ ಅಭಯಾಂಜನೇಯ ಸ್ವಾಮಿ ದೇವತಾ ಪರಿಪೂರ್ಣತಾ ಪ್ರಸಾದಗಳ ಸಿದ್ಧಿ ದ್ವಾರ ಆರೋಗ್ಯ ಭಾಗ್ಯತಾ ಸೇರಸ್ತು ಮಂಗಲಾನಿ ಭವಂತು.
ಶ್ರೀ ಕ್ಷೇತ್ರ ಪುಂಗ್ನೂರು ಕ್ರಾಸ್ನಲ್ಲಿ ನೆಲೆಸಿರುವಂಥ ಶನೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಬಹಳ ವೈಭವವಾದ ಕಟ್ಟಡವನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿ 8 ವರ್ಷ ಆಯಿತು. ಶನೇಶ್ವರ ಸ್ವಾಮಿ ಆಲಯ ಇಡೀ ಕೋಲಾರ ಜಿಲ್ಲೆಯಲ್ಲಿ ವಿಶಿಷ್ಟವಾದದ್ದು, ವಿಶೇಷವಾದದ್ದು. ತಮಿಳುನಾಡಿನ ತಂಜಾವೂರಿನ ದೇವಸ್ಥಾನಗಳ ಮಾದರಿಯಲ್ಲಿ ಆ ಶಿಲ್ಪಕಲೆಯೊಂದಿಗೆ ತಲೆ ಎತ್ತಲಿರುವ ಈ ದೇವಸ್ಥಾನ ಇಡೀ ಕೋಲಾರ ಜಿಲ್ಲೆಯಲ್ಲಿ ಹೆಸರುವಾಸಿ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈಗಾಗಲೇ ಈ ದೇವಸ್ಥಾನವನ್ನು ಲೋಕ ಕಲ್ಯಾಣ ಟ್ರಸ್ಟ್ ಅಡಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಆದರೆ ಈ ಮಧ್ಯದಲ್ಲಿ ಹಿರಿಯರ ಒಂದು ಸಲಹೆ ಮೇರೆಗೆ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಅತಿ ಶೀಘ್ರವಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವ ಸಲಹೆ ಮತ್ತು ಭಕ್ತಿಯ ಒಂದು ವಿವೇಚನೆಯೊಂದಿಗೆ ಈ ದೇವಸ್ಥಾನವನ್ನು ಅದೇ ಕಲ್ಲು ಕಟ್ಟಡದ ಮಾದರಿಯಲ್ಲಿ ಬರೀ ಫೌಂಡೇಶನ್ ಮಾತ್ರ ಹಾಕಿ ಇವಾಗ 6 ಅಡಿ ವಿಗ್ರಹವನ್ನು ಈಗ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಆ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿನ್ನೆಯಿಂದ ಇವತ್ತಿನ ತನಕ ಶಾಸ್ತ್ರೋಕ್ತವಾಗಿ ವೇದ ಘೋಷಗಳೊಂದಿಗೆ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ದಾನಿಗಳ ಸಹಾಯದೊಂದಿಗೆ ಇದನ್ನು ನಿರ್ಮಿಸಿದ್ದೇವೆ. ಶ್ರಾವಣ ಶನಿವಾರದ ಈ ಪವಿತ್ರ ತಿಂಗಳಿನಲ್ಲಿ ಪುಂಗ್ನೂರು ಕ್ರಾಸ್ಗೆ ಬರುವ ಜನಸಂಖ್ಯೆ ಜಾಸ್ತಿ ಇದೆ, ಭಕ್ತಾದಿಗಳು ಜಾಸ್ತಿ ಇದೆ, ನಾಗರಿಕರು ಭಾಳ ವಿಶ್ವಾಸ ಇಟ್ಟಿದ್ದಾರೆ. ಅದರ ಜೊತೆಗೆ ಹನುಮಂತನ ದರ್ಶನ, ಆಂಜನೇಯನ ದರ್ಶನವೂ ಸಹ ಅವರಿಗೆ ಕೊಡಬೇಕು ಅನ್ನುವ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ಈ ದೇವಸ್ಥಾನ ನಿರ್ಮಾಣ ಆಗಿದೆ.